ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇಂದಿನ 2 ವಿಡಿಯೋಗಳಲ್ಲಿ ಪೇಪರ್ ಅವಲಕ್ಕಿ ಒಗ್ಗರಣೆ ಮತ್ತು ನುಗ್ಗೆಕಾಯಿ ಗೊಜ್ಜನ್ನ ಹೇಗೆ ಮಾಡೋದು ಅಂತ ನೋಡಿದ್ವಿ. ತುಂಬ ಜನ ಅವರು ಮನೇಲಿ ಮಾಡಿ ತುಂಬ ಚೆನ್ನಾಗಿ ಇತ್ತು ಅಂತ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿ ಅದ್ಭುತವಾಗಿರುವಂತಹ ಒಂದು ಅಡುಗೆನ, ಕ್ರಿಸ್ಪಿಯಾಗಿರುವಂತಹ ಒಂದು ಅಡುಗೆನ ಮಾಡೋದನ್ನ ನಿಮಗೆ ಹೇಳ್ಕೊಡ್ತೀನಿ. ಆ ಅಡುಗೆ ಬೇರೆ ಯಾವುದೂ ಅಲ್ಲ, ಕ್ರಿಸ್ಪಿ ಬೆಂಡೆಕಾಯಿ ಫ್ರೈ. ನೀವು ನೋಡ್ತಾ ಇದ್ದೀರಾ ಎಷ್ಟು ಕ್ರಿಸ್ಪಿಯಾಗಿ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರುವಂಥ ಕ್ರಿಸ್ಪಿ ಬೆಂಡೆಕಾಯಿ ಫ್ರೈ ಇದು. ನೀವು ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ತಿಂದಿರ್ತೀರಾ, ಆದರೆ ನೀವು ಇದನ್ನ ಮತ್ತೆ ತಿನ್ನಬೇಕು ಅಂದರೆ ಮತ್ತೆ ಫಂಕ್ಷನ್ ಮದುವೆಗೆ ವೆಯ್ಟ್ ಮಾಡಬೇಡಿ. ಈ ನಾನು ಹಾಕೋಂಥ ವಿಡಿಯೋ ನೋಡಿಕೊಂಡು ನೀವು ಮನೇಲಿ ಇದೇ ಥರ ಮಾಡಿ ಕ್ರಿಸ್ಪಿಯಾಗಿ ಬೆಂಡೆಕಾಯಿ ಫ್ರೈನ ನೀವು ಕೂಡ ಮಾಡಿಕೊಂಡು ತಿನ್ನಿ. ಹಂಗಿದ್ರೆ ಇನ್ಯಾಕೆ ತಡ, ಬನ್ನಿ ತುಂಬ ಸುಲಭವಾಗಿ ಈ ಕ್ರಿಸ್ಪಿಯಾದಂತಹ ಬೆಂಡೆಕಾಯಿ ಫ್ರೈನ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಸುಲಭವಾಗಿ ಮಾಡ್ಬೋದು, ತುಂಬ ಸಮಯನೂ ಬೇಕಾಗಿಲ್ಲ. ನೀವು ಒಂದ್ಸರ್ತಿ ಮಾಡಿಬಿಟ್ರೆ ಸಾಕು, ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ಮನೆಯಲ್ಲಿ. ಅಂಥ ಒಂದು ರುಚಿಕರವಾದ ಅಂಥ ಒಂದು ತಿಂಡಿ ಇದು. ನೋಡಿ, ಮೊದಲನೇದಾಗಿ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಎಳೆ ಬೆಂಡೆಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಎಳೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಬಲ್ತೋಗಿದ್ರೆ ಅದು ಕ್ರಿಸ್ಪಿಯಾಗಿ ಬರೋದಿಲ್ಲ. ಈ ಕ್ರಿಸ್ಪಿ ಬೆಂಡಿ ಫ್ರೈ ಮಾಡೋಕ್ಕೆ ನಾವು ಮೊದಲಿಗೆ ಮಸಾಲೆಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಯಾವ್ಯಾವ ಥರ ಹಿಟ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡಿ ಮಸಾಲೆನ ರೆಡಿ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ನೋಡಿ, ಈ ರೀತಿಯ ಒಂದು ಬೇಸನ್ ತೊಗೊಂಡಿದ್ದೀನಿ. ಇದಕ್ಕೆ 1/4 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. 1/4 ಕಪ್ಪು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ನೋಡಿ, ಬೆಂಡಿ ಫ್ರೈ ಕ್ರಿಸ್ಪಿ ಆಗಿರ್ಬೇಕಂದ್ರೆ ಈ ಎಲ್ಲ ಪುಡಿಗಳನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ 1 ಟೇಬಲ್ ಸ್ಪೂನು ಕಾರ್ನ್ ಫ್ಲೋರ್ನ ಇದಕ್ಕೆ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹುರಿದು ಪುಡಿ ಮಾಡಿದ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, ಗರಂ ಮಸಾಲ ಅರ್ಧ ಟೀ ಸ್ಪೂನ್, 1/4 ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ. ನೋಡಿ, ಈ ಎಲ್ಲ ಪುಡಿಗಳನ್ನು ನಾವು ಹಾಕ್ಕೊಂಡ್ಮೇಲೆ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಪೌಡ್ರನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಬೆಂಡೆಕಾಯಿಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಬೆಂಡೆಕಾಯಿನ ಹಾಕ್ಕೊಂಡಿದ್ದೀನಿ. ಈಗ ಪೌಡ್ರ್ ಜೊತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ನಾವು ಮಿಕ್ಸ್ ಮಾಡಿರೋಂತಹ ಮಸಾಲೆಯ ಪೌಡ್ರು ಇದಕ್ಕೆ ಚೆನ್ನಾಗಿ ಕೋಟಿಂಗ್ ಆಗಬೇಕು. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೋಬೇಕಾಗುತ್ತೆ. ಅದೇ ನೀರನ್ನು ಚಿಮುಕ್ಸ್ಕೊಂಡು ನಾವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ನೀರು ಹಾಕ್ಕೊಂಡ್ರೆ ಏನಾಗುತ್ತೆ, ಅದು ಗ್ರೇವಿ ಥರ ಮಿಕ್ಸ್ ಆಗಿಬಿಡುತ್ತೆ. ನೋಡಿ, ನಾನು ನೀರನ್ನು ಈ ಥರ ಚಿಮುಕ್ಸ್ತಾ ಇದ್ದೀನಿ ಅಷ್ಟೇ. ಈಗ ಮತ್ತೆ ಮಿಕ್ಸ್ ಮಾಡೋಣ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಆ ಪೌಡರು ನಮಗೆ ಬೆಂಡೆಕಾಯಿಗೆ ಚೆನ್ನಾಗಿ ಕೋಟ್ ಆಗುತ್ತೆ. ತುಂಬ ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಎಷ್ಟು ಬೇಕೋ ಅಷ್ಟಷ್ಟೇ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ, ಈ ರೀತಿಯಾಗಿ ಆ ಪೌಡರ್ ಎಲ್ಲ ಬೆಂಡೆಕಾಯಿಗೆ ಅಂಟ್ಕೊಳ್ಳೋ ಥರ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಂತಹ ಬೆಂಡೆಕಾಯನ್ನು ಒಂದು 10 ನಿಮಿಷ ಹಾಗೆ ಇಡೋಣ. ಹಾಗಿಟ್ಟರೆ ನಾವು ಹಾಕಿದಂತಹ ಎಲ್ಲ ಮಸಾಲೆ ಬೆಂಡೆಕಾಯಿಗೆ ಚೆನ್ನಾಗಿ ಹಿಡಿಯುತ್ತೆ. ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಎಣ್ಣೆಯನ್ನು ಇಟ್ಟು ಕಾಯಿಸ್ಕೊಂಡಿದ್ದೀನಿ. ಸೊ ಮೊದಲಿಗೆ ಕಡಲೆ ಬೀಜನ ಸ್ವಲ್ಪ ಹುರ್ಕೊಳ್ಳೋಣ. ನೋಡಿ, ಅರ್ಧ kg ಬೆಂಡೆಕಾಯಿಗೆ ನಾನು ಒಂದು ಇಡಿಯಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಈ ಕಡಲೆ ಬೀಜ ಬೆಂಡೆಕಾಯಿ ಫ್ರೈ ಜೊತೆ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ 7 ಮಾರ್ಕ್ಸ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿಯಾಗಿ ನಾನು ಕಡಲೆ ಬೀಜನ ಹುರ್ಕೊಂಡಿದ್ದೀನಿ. ಕಡಲೆ ಬೀಜದ ಜೊತೆಗೆ ಒಂದು 10-15 ಗೋಡಂಬಿಯನ್ನು ಕೂಡ ತೊಗೊಳ್ತಾ ಇದ್ದೀನಿ. ಇದು ಕೂಡ ತುಂಬ ಕ್ರಿಸ್ಪಿಯಾಗಿರುತ್ತೆ ನಾವು ಈ ಬೆಂಡಿ ಫ್ರೈಗೆ ಹಾಕಿದ್ರೆ. ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಈ ರೀತಿ ಬಿಡಿಸಿಟ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದಿಡಿ ಕರಿಬೇವನ್ನು ಕೂಡ ಹುರ್ಕೋತೀನಿ. ಒಂದು 3-4 ಹಸಿಮೆಣಸಿನ್ಕಾಯಿ, ಹುರ್ಕೊಂಡಿರುವಂತಹ ಎಲ್ಲ ಪದಾರ್ಥಗಳಿಗೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಹಾಕಿದ್ರೆ ಚೆನ್ನಾಗಿ ಹಿಡಿಯುತ್ತೆ. 1/4 ಟೀ ಸ್ಪೂನು ಚಿಲ್ಲಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. 1/4 ಟೀ ಸ್ಪೂನು ಗರಂ ಮಸಾಲ ಕೂಡ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ.
ನೋಡಿ ಎಲ್ಲ ನಾವು ಹುರ್ಕೊಂಡಿರೋಂಥ ಎಲ್ಲ ಐಟಮ್ಸ್ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ನೋಡಿ, ನಾವು ಈ ಥರ ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ರೇ ಸೌಂಡ್ ಬರುತ್ತೆ ಕ್ರಿಸ್ಪಿಯಾಗಿರೋವಂಥದ್ದು. ನೋಡಿ, ನಾವು ಮ್ಯಾರಿನೇಟ್ ಮಾಡಿದಂತಹ ಬೆಂಡೆಕಾಯಿಗೆ ಚೆನ್ನಾಗಿ ಉಪ್ಪು ಖಾರ ಹಿಡಿದಿದೆ. ಈಗ ಇದನ್ನು ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡೋಣ. ನೋಡಿ, ಕಾದಿರೋಂಥ ಎಣ್ಣೆಗೆ ಈ ರೀತಿಯಾಗಿ ಬೆಂಡೆಕಾಯಿಗಳನ್ನ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಳೋಣ. ಕಮ್ಮಿ ಊರಿನಲ್ಲಿ ಈ ರೀತಿಯಾಗಿ ನಾವು ಇದನ್ನು ಹುರ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿಯಾಗಿ ಒಂದು 4 ರಿಂದ 5 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ಈಗ ಇದಕ್ಕೆ ನಾವು ಹಾಕಿರೋಂಥ ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ಇವಾಗ ಒಗ್ಗರಣೆನ ನಾವು ಆಗಲೇ ರೆಡಿ ಮಾಡ್ಕೊಂಡ್ಬಲ್ಲ ಚೆನ್ನಾಗಿ ಹುರಿದು, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಮಿಕ್ಸ್ ಮಾಡ್ತೀನಿ. ಇನ್ನೇನು ನಮ್ಮ ಐಟಮ್ ರೆಡಿ ಆಗ್ಬಿಡ್ತು. ಮಿಕ್ಸ್ ಮಾಡಿದ್ಮೇಲೆ ತಟ್ಟೆಗೆ ಹಾಕೊಂಡು ತಿನ್ನೋದೆ. ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂದರೆ ನೀವು ಇದನ್ನು ತಿನ್ನೋದಕ್ಕೆ ಫಂಕ್ಷನ್ಗಳಿವರೆಗೂ ವೆಯ್ಟ್ ಮಾಡೋದು ಬೇಕಾಗಿಲ್ಲ. ಯಾವುದು ಮದುವೆ ಹತ್ರ ಇಲ್ಲ, ಫಂಕ್ಷನ್ ಹತ್ರ ಇಲ್ಲವಲ್ಲಪ್ಪ ಅಂತೇನು ಬೇಜಾರು ಮಾಡ್ಕೋಬೇಡಿ. ನಾನು ಯಾವ ಥರ ತೋರಿಸಿದ್ದೀನಿ ಆ ಥರ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ. ಬೆಂಡೆಕಾಯಿ ತಿಂದೇ ಇರೋರು ಕೂಡ ತಿಂದ್ಬಿಡ್ತಾರೆ, ಇನ್ನೂ ಬೇಕು ಬೇಕು ಅಂತ ಹಾಕ್ಸ್ಕೊಂಡು ಖಾಲಿ ಮಾಡಾಕ್ತಾರೆ. ಕ್ರಿಸ್ಪಿ ಬೆಂಡೆಕಾಯಿ ಫ್ರೈ ರೆಡಿ ಆಗಿದೆ. ನಾನೇ ಮಾಡಿದ್ದು, ಬಟ್ ನನಗಂತೂ ತುಂಬ ಟೆಂಪ್ಟ್ ಆಗ್ತಾ ಇದೆ ತಿನ್ನೋದಕ್ಕೆ. ನೋಡೋಣ ಟೇಸ್ಟ್ ಯಾವ ಥರ ಇದೆ ಅಂತ. ಸೂಪರ್ ಆಗಿದೆ ಟೇಸ್ಟ್ ಮಾತ್ರ. ಏನಿದಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ಸು ಏನು ಟೇಸ್ಟ್ ಕೊಡುತ್ತೆ ಅಂದರೆ, ನೀವು ಒಂದ್ಸತಿ ಟೇಸ್ಟ್ ಮಾಡಿ ತಿನ್ನೋಡಿ, ಮತ್ತೆ ಮತ್ತೆ ಮಾಡ್ತಾ ಇರ್ತೀರ. ಒಂದು ಸ್ನ್ಯಾಕ್ಸ್ಗೆ ಮತ್ತು ಕ್ರಿಸ್ಪಿಯಾಗಿ ನಿಮ್ಗೆ ಏನಾದರೂ ತಿನ್ನಬೇಕು ಅನಿಸಿದ್ರೆ ಇದಕ್ಕಿಂತ ಬೆಸ್ಟ್ ಫುಡ್ ಬೇರೆ ಇಲ್ಲ.